ಅಂದರೆ ನಾನು ಬೆಳೆದಂತಹ ಹೆಸರು ಕಾಳು ಗಿಡ ಕಾಯಿ ಕಚ್ಚಿದೆ, ಇಷ್ಟಾಗಿದೆ ನೋಡಿ, ಖುಷಿ ಅನ್ಸುತ್ತೆ ನೋಡಿ. ಅದರದ್ದು ಹೂ ಹೀಗಿದೆ. ನೀವು ನಿಮ್ಮ ಪಾಟಲ್ಲಿ ಹೀಗೆ ಬೆಳೆಸಿ, ಚೆನ್ನಾಗಿದೆ ಅಲ್ಲ? ಹೆಸರು ಕಾಳು ನಾನು ಬಿಡಿಸಿ ತೋರಿಸ್ತೀನಿ ನೋಡಿ. ನಾವು ಬೆಳೆದಂತಹ ಹೆಸರು ಕಾಳು ಎಷ್ಟು ಖುಷಿ ಅನ್ಸುತ್ತಲ್ಲ. ಎರಡು ಬಂದಿದೆ, ಸಾಕು. ನಮಸ್ಕಾರ ಸ್ನೇಹಿತರೆ, ಕೋಮಲ ಸೌಜನ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನೀವು ಕೇಳ್ಕೊಂಡ್ರಿ, ಮೇಡಮ್ ನೀವು ಮನೆಯಲ್ಲೇ ಹಸಿ ಕಸನ ಹೇಗೆ ಮಾಡ್ತೀರಾ, ಗೊಬ್ಬರ ನೀವೇ ಮಾಡ್ತೀನಿ ಅಂತ ಹೇಳಿದ್ರಿ. ಅದನ್ನು ನಾನು ಇವತ್ತು ತೋರಿಸ್ಲಿಕ್ಕೆ ಹೇಳಿದ್ರಿ, ಅದಕ್ಕೋಸ್ಕರ ತೋರಿಸೋಣ ಅಂದ್ಬಿಟ್ಟು ನಾನು ಹಸಿ ಕಸದಲ್ಲಿ ಈ ಬೀಟ್ರೂಟು ಮತ್ತು ಬೆಂಡೆದು ಇಟ್ಕೊಂಡಿದ್ದೀನಿ, ಬಾಳೆಹಣ್ಣದು, ಈರುಳ್ಳಿ ಸಿಪ್ಪೆ, ಇವತ್ತಿನ ಪೂಜೆದು, ಮತ್ತು ತೆಂಗಿನ ನಾರು, ಟೀ ಚರಟ, ಮತ್ತು ಇದು ಬೂದಿ ಸ್ವಲ್ಪ ಕೇಳಿ ಇಸ್ಕೊಂಡು ಇಟ್ಕೊಂಡಿದ್ದೀನಿ, ಒಂಚೂರು ಮಣ್ಣು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಈ ಥರ ವೇಸ್ಟ್ ಒಂದು ಬಾಟಲ್ ಇಟ್ಕೊಂಡಿದ್ದೀನಿ, ಇದು ಡಬ್ಬಿ. ಇದು ಸ್ವಲ್ಪ ಹೀಗೆ ಮುಚ್ಚಳ ಇದ್ದರೆ ಸರಿ ಇಲ್ಲ, ತೂತು ಮಾಡ್ಕೋಬೇಕಾಗತ್ತೆ. ನಾನು ಸ್ವಲ್ಪ ಇದನ್ನು ಎಲ್ಲ ಹಾಕಿದ ಮೇಲೆ ಒಂದು ಸ್ವಲ್ಪ ಈಗ ಲೂಸ್ ಮಾಡ್ತೀನಿ, ಸ್ವಲ್ಪ ಇದ್ರ ನೀರೆಲ್ಲ ಹೊರಗೆ ಬರುತ್ತೆ. ಹೀಗೆ ಎರಡನ್ನೂ ರೆಡಿ ಮಾಡಿದ್ದೀನಿ. ಹಾಕಿ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ. ಸ್ವಲ್ಪ ಲೂಸ್ ಮಾಡೋಣ. ಇದು ಮೊದಲಿಗೆ ನಾನು ಒಂದು ಸ್ವಲ್ಪ ಬ್ರೌನ್ಸ್ ಹಾಕೊಳ್ತಾ ಇದ್ದೀನಿ, ಅಂದರೆ ತೆಂಗಿನ ನಾರಿನ ಜುಟ್ಟು, ಏನದು ನಾರು ಗೊತ್ತಲ್ಲ, ತೆಂಗಿನ ನಾರು, ಇದನ್ನು ಹಾಕೊಳ್ಳೋದು. ಹೀಗೆ ಹಾಕೊಳ್ಳೋಣ ಲೇಯರಾಗಿ. ಇದಕ್ಕೊಂದು ಸ್ವಲ್ಪ ಹಾಕೊಳ್ತೀನಿ ನಾನು. ನೀವು ಇದನ್ನು ಮಳೆಗಾಲದಲ್ಲಾದರೆ ಒಂದು 3 months ಆದರೂ ಗೊಬ್ಬರ ಆಗೋದೇ ಇಲ್ಲ, ಒಂಥರ ಕೊಳತಂಗೆ ಆಗ್ಬಿಟ್ಟಿರುತ್ತೆ. ಸಮ್ಮರಲ್ಲಾದರೆ ಸ್ವಲ್ಪ ಬಿಸಿಲಲ್ಲಿ ಇಟ್ಬಿಟ್ರೆ ಈ ಡಬ್ಬನ 45 daysಗೆಲ್ಲ ಗೊಬ್ಬರ ಆಗಿಬಿಡುತ್ತೆ. ನಾನು ಏನೇನು ಹಾಕ್ತೀನಿ ಅಂತ ನೋಡಿ. ಇದೊಂದು ಸ್ವಲ್ಪ ಹಾಕ್ಬಿಡೋಣ. ಇದು ಕಟ್ ಮಾಡಬೇಕಾದ್ರೂ ಹಾಕ್ಬೋದು, ಹಾಗೆ ಬೇಕಾದರೂ ಹಾಕ್ಬೋದು. ನಮ್ಗೆ ಅರ್ಜೆಂಟು ಬೇಗ ಗೊಬ್ಬರ ಹಾಕಬೇಕು ಅನ್ನೋದಿದ್ರೆ ಒಂದು ಕತ್ರಿಯಲ್ಲಿ ನೀಟಾಗಿ ನೋಡಿ ಹೀಗೆ ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡಿ ಹೀಗೆ ಹಾಕಿದ್ರು ಆಯಿತು. ಇಲ್ಲ ನಮ್ಗೆ ಅರ್ಜೆಂಟ್ ಏನಿಲ್ಲ ಅನ್ನೋದಿದ್ರೆ ಹೀಗೆ ಹಾಕ್ಬಿಡಿ, ಅದು ಆಗುತ್ತೆ. ಇದಕ್ಕೊಂದು ಸ್ವಲ್ಪ ಹಾಕ್ತೀನಿ. ಇದಾಯಿತು. ಇವಾಗ ನಾನು ಮಣ್ಣನ್ನು ಹಾಕೊಳ್ತೀನಿ ಒಂದು ಸ್ವಲ್ಪ. ಕೆಳಗಡೆ ಎಲ್ಲ ಚೆಲ್ಲುತ್ತೆ. ಮಣ್ಣಾಯ್ತು ನೋಡಿ. ಇವಾಗ ಬಾಳೆಹಣ್ಣು ಸಿಪ್ಪೆ ಕಟ್ ಮಾಡಿ ಹೀಗೂ ಹಾಕ್ಬೋದು ನೀವು. ಇದು ರೋಸ್ ಗಿಡಕ್ಕಾಗ್ಲಿ ದಾಸವಾಳಕ್ಕಾಗ್ಲಿ ತುಂಬಾ ಒಳ್ಳೆ ಗೊಬ್ಬರ ಆಗುತ್ತೆ. ಇದು ಹೀಗೂ ಹಾಕೊಳ್ಬೋದು. ನನಗೆ ಗೊಬ್ಬರ ಇರೋದ್ರಿಂದ ಅರ್ಜೆಂಟ್ ಏನಿಲ್ಲ. ನೀವು ಕಟ್ ಮಾಡ್ಕೊಂಡು ಬೇಗ ಗೊಬ್ಬರ ಬೇಕು ಅನ್ನೋದಿದ್ರೆ ಈ ರೀತಿ ಮಾಡ್ಕೊಳ್ಬೋದು. ಯಾವುದೇ ಹಣ್ಣಿನ ಸಿಪ್ಪೆ ಆಗಲಿ ನೀವು ಈ ರೀತಿ ಮಾಡ್ಕೊಳ್ಳಿ, ಮನೆಯಲ್ಲೇ ಗೊಬ್ಬರ ಮಾಡ್ಕೊಳ್ಬೋದು. ಮತ್ತೆ ಸ್ವಲ್ಪ ಮಣ್ಣು ಹಾಕೊಳ್ಳೋಣ. ಗ್ಲೌಸ್ ಹಾಕೊಂಡು ಮಾಡ್ಕೊಳ್ಳಿ. ನಾನು ಗ್ಲೌಸ್ ಹಾಕೊಂಡ್ಲಿಲ್ಲ. ಹಾಕಾಯ್ತು. ಮತ್ತೆ ಮಣ್ಣು ಹಾಕೋಣ. ಯಾಕಂದ್ರೆ ಕೊಳಿಬೇಕು ಅಂದ್ರೆ ಮಣ್ಣನ್ನ ನಾವು ಹೆಚ್ಚಿಗೆ ಹಾಕಬೇಕು, ಮತ್ತೆ ಸ್ಮೆಲ್ ಬರಬಾರ್ದು. ಅದರಿಂದ ಬಿಸಿಲಲ್ಲಿ ಇಟ್ಕೊಂಡಿರ್ಬೇಕು ನೀವು.
ಬೇಗನೂ ಗೊಬ್ಬರ ಆಗ್ಬಿಡುತ್ತೆ. ನೋಡಿ ಈ ರೀತಿ ಆಗಿದೆ. ದಿನನಿತ್ಯ ನೋಡಿ ಇದು ನನ್ನ ಗಿಡದಲ್ಲಿ ಬೆಳೆದಂಥದ್ದೇ ಹೂ ಇದು. ನಾನು ಹೊರಗಡೆ ಅಲ್ಲಿ ಇಲ್ಲಿ ಹಾಕೋದಿಲ್ಲ. ಈ ಥರ ನಮ್ಮನೆ ಗೊಬ್ಬರ ಮಾಡ್ಕೊಳ್ಳೋಕ್ಕೆ, ನಮ್ಮನೆ ದೇವ್ರ ಪೂಜೆಗೆ ನಾನು ಬಳಸ್ಕೊಳ್ತಾ ಇದ್ದೀನಿ. ದಯವಿಟ್ಟು ನೀವು ಗ್ಲೌಸ್ನ ಬಳಸಿ. ನಾನು ಹಾಕ್ಕೊಂಡ್ರೆ ಸರಿ ಅನಿಸಲ್ಲ ಅಂದ್ಬಿಟ್ಟು ಹೀಗೆ ಮಾಡ್ತಾ ಇದ್ದೀನಿ. ಮತ್ತೆ ಮಣ್ಣು ಹಾಕ್ಕೊಳ್ಬೇಕು. ಗೊಬ್ಬರ ಮಾಡ್ಕೊಳ್ಬೋದು. ಹಸಿ ಕಸನ ವೇಸ್ಟ್ ಮಾಡ್ದಾಗೆ. ಇದು ಹಸಿ ಕಸ ಹಾಕೋಣ. ನಿಮಗೆ ಬೇಕಾದ್ರೆ ಸಗಣಿ ಸಿಕ್ಕಿದ್ರೆ, ಮೊಸರಾಗ್ಲಿ, ಏನ್ ಬೇಕಾದ್ರೂ ಹಸಿ ಅನ್ಸಿದ್ದು. ಮೊಸರಂತೂ ತುಂಬಾ ಒಳ್ಳೇದು. ಮೊಸರು ಹುಳಿ ಮೊಸರು ಆಗ್ಬಿಟ್ಟಿದೆ ಅಂತ ನೀವು ಬಚ್ಚಿಲ ಚೆಲ್ಲಬೇಡಿ. ಈ ತರ ಗೊಬ್ಬರಕ್ಕೆ ಉಪಯೋಗಿಸ್ಕೊಳ್ಳಿ. ಟೀ ಚಿರಟಾಗಿ ಹಾಕ್ತಾ ಇದ್ದೀನಿ. ಇದನ್ನ ಒಣಗಿಸ್ಬಿಟ್ಟು ಬೇಕಾದ್ರೆ ಗಿಡಕ್ಕೆ ಹಾಗೆ ಹಾಕಬಹುದು. ನಾನು ಇವಾಗಲೇ ಹಾಗೆ ತಂದ್ಬಿಟ್ಟಿದ್ದೀನಿ. ಮತ್ತೆ ನಾನೊಂದು ಸ್ವಲ್ಪ ಮಣ್ಣನ್ನು ಹಾಕೊಳ್ತೀನಿ. ಹೀಗೆ ಲೇಯರಾಗಿ ಹಾಕೊಳ್ಳಿ. ನಿಮ್ಮ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ನೀವು ಹೊರಗಡೆ ಹೂವು ಏನು ತೊರದೇ ಬೇಕಿಲ್ಲ, ಅಷ್ಟು ಹೂ ಕೊಡುತ್ತೆ. ನಿಮಗೂ ಖುಷಿ ಅನಿಸುತ್ತೆ, ನಾನೇ ಗೊಬ್ಬರ ಮಾಡಿ ನಿಮ್ಮ ಗಿಡಕ್ಕೆ ಹಾಕಿದ್ದೀನಿ ಅಂದ್ಬಿಟ್ಟು. ನಿಮಗೆಲ್ಲಾದ್ರೂ ಬೂದಿ ಸಿಕ್ಕಿದ್ರೆ ನೋಡಿ, ಇದನ್ನು ನೀವು ಬಳಸ್ಕೊಳ್ಬಹುದು. ಸ್ನೇಹಿತರೆ, ಈ ಹಸಿ ಕಸದಿಂದ ಪೊಟ್ಯಾಷಿಯಂ, ನೈಟ್ರೋಜನ್ ಎಲ್ಲ ಸೇರಿ ನಿಮ್ಮ ಗಿಡಕ್ಕೆ ಒಳ್ಳೆ ಗೊಬ್ಬರ ಆಗುತ್ತೆ. ನಿಮ್ಮ ಮನೆಯಲ್ಲೇ ಮಾಡಬಹುದು. ನಿಮ್ಮ ಗಿಡಕ್ಕೆ ನೀವು ಹಾಕಿ ನೀವು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ನೀವು ಹೇಳಿದಾಗೆ ಗೊಬ್ಬರ ಹೇಗೆ ಮಾಡೋದಂದರೆ, ನಾನು ಹೀಗೆ ಡೈಲಿ ಕಸನ ತಂದು, ಅಂದರೆ ಹಸಿ ಕಸನ ತೊಗೊಂಡು ಬಂದು ನಾನು ಈ ರೀತಿ ಹಾಕ್ಬಿಡ್ತೀನಿ. ಈ ಥರ ಸಣ್ಣ ಸಣ್ಣ ಡಬ್ಬಗಳನ್ನ ಇಟ್ಕೊಳ್ಳಿ. ಈ ರೀತಿ ಸ್ವಲ್ಪ ಮಣ್ಣು ಹಾಕಿ ಇಟ್ಕೊಂಡ್ರೆ ನಿಮ್ಮ ಗಿಡಕ್ಕೆ ನೀವೇ ಮನೇಲಿ ಗೊಬ್ಬರ ಮಾಡ್ಕೋಬಹುದು. ಈ ರೀತಿ ಗೊಬ್ಬರ ನಿಮ್ಮ ಮನೇಲೆ ನೀವು ಮಾಡ್ಕೊಳ್ಬೋದು. ಇದಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ನೀರು ಹಾಕೊಳ್ಳೋಣ. ಈ ರೀತಿ ಗೊಬ್ಬರ ಮಾಡಿ ಇನ್ನೂ ಬೇಕಾದ ರೀತಿಯಲ್ಲಿ ಗೊಬ್ಬರ ಮಾಡ್ಬೋದು. ನನಗೆ ಒಂದೊಂದ್ಸಲಿ ಹೇಗೆ ಆಗುತ್ತೋ ಹಾಗೆ ನಿಮಗೆ ತೋರಿಸ್ತಾ ಇರ್ತೀನಿ. ಇದಿಷ್ಟು ಆದ್ಮೇಲೆ ಹಸಿ ಕಸಗಂತೂ ಒಂದು ಸ್ವಲ್ಪ ನೀರಿನ ಅಂಶ ಬೇಕೇ ಬೇಕು. ಅದಕ್ಕೆ ಮುಂಚೆ ಇನ್ನೊಂದು ಸ್ವಲ್ಪ ಲೂಸ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಮಾಡಿ ಈ ಥರ ಒಂದು ಬಟ್ಲಲ್ಲಿ ಇಟ್ಕೊಂಬಿಡಿ. ಬೇಕಿದ್ರೆ ತೂತು ಮಾಡ್ಬೋದು. ಇದಕ್ಕೊಂದು ಸ್ವಲ್ಪ ನೀರು ಹಾಕೋಣ, ಹೆಚ್ಚಿಗೆ ಬೇಡ. ಕೋಮಲ ಸೌಜನ್ಯ ಯೂಟ್ಯೂಬ್ ಚಾನಲ್ನ ಹೆಚ್ಚಿಗೆ ನೋಡಿ. ಅದ್ರ ಜೊತೆಗೆ ಬೇಸ್ ರಂಗೋಲಿ ಅನ್ನೋದು ನಮ್ದು ಇನ್ನೊಂದು ಚಾನಲ್ ಇದೆ, ಅದಕ್ಕೂ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ರಂಗೋಲಿಯನ್ನು ನಾವು ನಿಮಗೆ ಕೊಡ್ಬೇಕು ಅಂದ್ಕೊಂಡಿದ್ದೀವಿ. ನೀವು ಹೆಚ್ಚಿಗೆ ನಮ್ಗೆ ಪ್ರೋತ್ಸಾಹಿಸಿದ್ರೆ ನಾವು ಖಂಡಿತವಾಗ್ಲೂ ನಿಮಗೆ ಒಳ್ಳೊಳ್ಳೆ ಮಾಹಿತಿಯನ್ನು ಕೊಡಬಹುದು. ನೋಡಿ, ಇಷ್ಟು ನೀರು ಹಾಕಿದ್ರೆ ಸಾಕು. ಇವಾಗ ಬಿಸಿಲಲ್ಲಿ ಇಟ್ಬಿಡೋಣ. ನೋಡಿ, ಪುದೀನ ತಗೊಂಡು ಬಂದು ಎಲೆ ಎಲ್ಲ ಬಿಡಿಸ್ಕೊಂಡು ಮೇಲೆ ಮಾತ್ರ ಒಂದು ಕಡ್ಡಿ ಬಿಟ್ಟಿದ್ದೆ. ಅದೆಷ್ಟು ಚೆನ್ನಾಗಿ ಚಿಗುರ್ಕೊಂಡಿದೆ ನೋಡಿ, ಎಷ್ಟು ಚೆನ್ನಾಗಿ ಬೇರ್ ಬಿಟ್ಟಿದೆ. ಹಸಿ ಕಸದಿಂದ ಈ ರೀತಿ ಗೊಬ್ಬರ ಮಾಡಿ
ನೀವು ಈ ಥರ ಬಿಸಿಲಲ್ಲಿ ಇಟ್ಬಿಟ್ಟು ನೀರು ಹಾಕಿ ಬಿಸಿಲಲ್ಲಿ ಇಟ್ಬಿಟ್ರೆ 45 ಡೇಸ್ಗೆಲ್ಲ ನಿಮಗೆ ಗೊಬ್ಬರ ಆಗ್ಬಿಡುತ್ತೆ. ಹೇಗೆ ಅನ್ನಿಸ್ತು ನಾನು ಗೊಬ್ಬರ ಮಾಡೋ ರೀತಿ? ಇನ್ನೂ ಹಲವಾರು ರೀತಿಯಲ್ಲಿ ಗೊಬ್ಬರ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ.